ಈ ಥರ ಸರ್ಕಾರ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡುತ್ತೆ. ಬಿ ಖಾತಾಗೆ ಸಿಗಲಿದೆ ಸೌಲಭ್ಯ. BBMP ಅಧಿಕಾರಿಗಳಿಗಾಗಲಿ AROಗಳಿಗಾಗಲಿ ಅಥವಾ ROಗಳಿಗೆ ಹೇಳಿ, ಖಾತಾ ಈಸ್ ನಾಟ್ ಎ ಟೈಟಲ್ ಡೀಡ್, ಇಟ್ಸ್ ಎ ಜಸ್ಟ್ ರೆವಿನ್ಯೂ ಡಾಕ್ಯುಮೆಂಟ್, ಕಲೆಕ್ಟ್ ದ ಟ್ಯಾಕ್ಸ್. ಕೃಷ್ಣ ಬೈರೇಗೌಡ್ರೆ, ತಮಗೆ ಈ ಖಾತಾದಿಂದ ಆಗಿರೋ ಗೊಂದಲಗಳ ಬಗ್ಗೆ ಏನಾದರೂ ಸ್ವಲ್ಪವಾದರೂ ತಿಳ್ಕೋಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ARO ಆಫೀಸ್ಗಳ ಹತ್ರ ಹೋಗಿ, ಪ್ರತಿಯೊಂದು ವಾರ್ಡ್ಗಳ ಹತ್ರ ಹೋಗಿ, ಜನಗಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಂತಿದ್ದಾರೆ. ಈಗ ಮೈಸೂರಲ್ಲಿ ಒಂದು ಸೈಟ್ ಇದೆ. ಮೈಸೂರು ಸೈಟ್ಗೆ ಈ ಖಾತಾ ಎಲ್ಲಿ ಅಪ್ಲೋಡ್ ಮಾಡಬೇಕು, ಯಾವಾಗ ಅಪ್ಲೋಡ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಹುಡುಕಿ ಸುಸ್ತಾಗ್ಬಿಟ್ಟೆ. ದಿನಕ್ಕೊಂದು ಸ್ಟೇಟ್ಮೆಂಟ್ ಪ್ರಜಾವಾಣಿ ಪೇಪರಲ್ಲಿ, ನಾಳೆ ಸಿಕ್ಬಿಡ್ತು, ನಾಳೆ ಸಿಕ್ಬಿಡ್ತು, ಏನೂ ಆಗ್ತಾ ಇಲ್ಲ ಸರ್. ಕೃಷ್ಣ ಬೈರೇಗೌಡ್ರೆ, ಪ್ರಿಯಾಂಕಾ ಖರ್ಗೆ ಅವರ RDPR ಖಾತಾ ಇರ್ಬೋದು, ಈ ಖಾತಾ ಇರ್ಬೋದು, ಇದು ಸಮಸ್ಯೆ ದಿನೇ ದಿನೇ ಉಲ್ಪಣ ಆಗ್ತಾನೆ ಇದೆ. ನಮಸ್ಕಾರ, ನನ್ನ ಹೆಸರು ಬಾಲು. ಪ್ರಾಪರ್ಟಿಗೆ ಸಂಬಂಧಪಟ್ಟ ಕಾನೂನಿನ ವಿಷಯಗಳು ಆದಷ್ಟು ಸರಳ ರೀತಿಯಲ್ಲಿ ಕೆಲವು ತಿಂಗಳಿಂದ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಈ ಖಾತಾ ಬಿಟ್ಟು ಬೇರೇನೂ ಮಾತಾಡಲ್ಲ. ಇವತ್ತು ಬೆಳಗ್ಗೆ ಪೇಪರ್ ನೋಡಿದೆ ಸ್ವಾಮಿ, ಪ್ರಜಾವಾಣಿ ಪೇಪರಲ್ಲಿ ನೋಡಿ, ಬಿ ಖಾತಾಗೆ ಸಿಗಲಿದೆ ಸೌಲಭ್ಯ, ಬಿ ಖಾತಾಗೆ ಎಲ್ಲ ಸೌಲಭ್ಯ. ಈ ಥರ ಸರ್ಕಾರ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡುತ್ತೆ. ಬಿ ಖಾತಾಗೆ ಸಿಗಲಿದೆ ಸೌಲಭ್ಯ, ಎ ಖಾತಾಗೆ ಇನ್ನೇನೋ ಸಿಕ್ಕತ್ತೆ, ನೋ ಖಾತಾಗೆ ಏನೋ ಸಿಕ್ಕತ್ತೆ, ನ್ಯೂ ಖಾತಾಗೆ ಏನು ಸಿಕ್ಕತ್ತೆ. ಪ್ರತಿದಿನ ಒಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದನೇ ಈ ಸರ್ಕಾರ ಜನಗಳನ್ನ ಇನ್ನೂ ಗೊಂದಲದಲ್ಲಿ ಮೂಡಿಸ್ತಾ ಇದೆಯಾ ಅಂತ ಒಂದು ಅನುಮಾನ ಬಂತು. ಕೃಷ್ಣ ಬೈರೇಗೌಡರಾಗಲಿ, ಪ್ರಿಯಾಂಕಾ ಖರ್ಗೆ ಅವರಾಗಲಿ, ನಾವು ಅವರು ಮಾಡಿಕೊಂಡಂಥ ರೂಪರೇಷೆಗಳು, ಅವರು ನಡೆದುಕೊಳ್ಳುವಂಥ ರೀತಿ, ಅಂದರೆ ಸರ್ಕಾರದ ನೀತಿ ನಿಯಮಗಳ ಬಗ್ಗೆ ಅವ್ರಿಗಿರೋ ವಿಷನ್ನು ನಮಗೆ ತುಂಬ ಗೌರವ ಇತ್ತು. ಇವರು ಈ ಖಾತಾನ ಇಂಟ್ರೊಡ್ಯೂಸ್ ಮಾಡಿದಾಗ ನಮಗೆ ನಿಜವಾಗ್ಲೂ ತುಂಬ ಖುಷಿ ಇತ್ತು. ಯಾಕಂದರೆ ನಾವು ಒಬ್ಬ ಕಾನೂನಿನ ಅಭ್ಯಾಸ ಮಾಡೋರಾಗಿ ನಮಗೆ ಇನ್ನಾದರೂ ಈ ರೆಡ್ ಟೇಪ್ ಅಥವಾ ಈ ಸರ್ಕಾರಿ ನೌಕರಗಳು, ನಾವು ಏನಂತೀವಿ ಒಂದು ಭ್ರಷ್ಟಾಚಾರ ವ್ಯವಸ್ಥೆ, ಅದರಿಂದ ಮುಕ್ತ ಆಗ್ತೀವಿ ಅಂದ್ಬಿಟ್ಟು ನಾವು ನಿಜವಾಗ್ಲೂ, ಅಂದರೆ ನಮ್ಮಂಥವ್ರು ಕೃಷ್ಣ ಬೈರೇಗೌಡರಿಗಾಗಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಆಗಲಿ ತುಂಬ ನಾವು ಒಂದು ಹೆಮ್ಮೆ ಮತ್ತು ಇವರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಖಂಡಿತವಾಗ್ಲೂ ಹೇಳ್ತೀವಿ, ಆ ನಂಬಿಕೆ ಇವರು ಉಳಿಸ್ಕೊಳ್ಳಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕೃಷ್ಣ ಬೈರೇಗೌಡ್ರೆ, ತಮಗೆ ಈ ಖಾತಾದಿಂದ ಆಗಿರೋ ಗೊಂದಲಗಳ ಬಗ್ಗೆ ಏನಾದರೂ ಸ್ವಲ್ಪವಾದರೂ ತಿಳ್ಕೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಒಂದು ವಾರ ಪ್ರತಿಯೊಂದು ARO ಆಫೀಸ್ಗಳ ಹತ್ರ ಹೋಗಿ, ಪ್ರತಿಯೊಂದು ವಾರ್ಡ್ಗಳ ಹತ್ರ ಹೋಗಿ, ಜನಗಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಂತಿದ್ದಾರೆ. ಒಬ್ಬ ಹೇಳ್ತಾನೆ ತಮ್ಮ ಸತ್ತೋಗಿದ್ದಾನೆ, ತಂಗಿರ ಹೆಸರು ಖಾತಾ ಮಾಡಬೇಕು ಅಂದರೆ ತಮ್ಮ ಮದುವೆ ಆಗಿಲ್ಲ ಅಂತ ಸರ್ಟಿಫಿಕೇಟ್ ತೊಗೊಂಬ ಅಂತಾರೆ. ಹಿ ಈಸ್ ಡೈಡ್, he is never married, ಡೆತ್ ಸರ್ಟಿಫಿಕೇಟ್ ಈಸ್ ದೇರ್. ಖಾತಾದಲ್ಲಿ ಇದೆ ಸ್ವಾಮಿ, 4 ಜನ ಒಟ್ಟಿಗೆ ತೊಗೊಂಡಿರೋ ಪ್ರಾಪರ್ಟಿ, ತಮ್ಮ ಮದುವೆ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ತೊಗೊಂಬ ಅಂತಾರೆ. ಇದನ್ನು ಕೇಳಿದ್ರೆ ಯಾರಿಗಾದರೂ ಮೈ ಉರಿತದಾ ಇಲ್ವಾ? ಈ ಥರ ಸಮಸ್ಯೆಗಳ ಪಟ್ಟಿ ತುಂಬ ಇದೆ. ಅದನ್ನು ಯಾರು ಕೇಳಿಸ್ಕೊಳ್ತಾರೆ? ನೀವೊಂದು ಒಂದು ಒಂದು ತಿಂಗಳ ಮುಂಚೆ ಒಂದು ನಂಬರ್ ಕೊಡ್ತೀರಾ, ಆ ನಂಬರ್ ಡಿಸ್ಪ್ಲೇ ಮಾಡ್ತಾರೆ ನಮ್ಮ ಟೀಮವರು. ಆ ನಂಬರ್ ಹಾಕಿದ್ರೆ ನಿಮಗೆ ಈ ಖಾತಾ ಸಾಲ್ವ್ ಆಗುತ್ತೆ ಅಂತೀರಾ. ಅಲ್ಲಿ ಏನೂ ಸಾಲ್ವ್ ಆಗಲ್ಲ. ಫಸ್ಟ್ ಆಫ್ ಆಲ್ ತೊಗೊಳ್ಳೋದಿಲ್ಲ. ಅದರಲ್ಲಿ ಒಂದು ಖುಷಿಯಾದ ಸಮಸ್ಯೆ ಅಂದರೆ, ನಮ್ಮ ಬೆಂಗಳೂರು ಅಂತ ಯಾವುದೋ ಒಂದು ಆ್ಯಪ್ ಇದೆ, ಅದು ಆ್ಯಪ್ ಸ್ಕ್ರೀನ್ ಮೇಲೆ ಬರುತ್ತೆ ನಿಮಗೆ. ಅಲ್ಲಿ BBMP ಸಹಾಯ 2.2 ಅಂತ ಏನೋ ಬರುತ್ತೆ. ಅಲ್ಲಿ ಮಾತ್ರ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಸ್ವಲ್ಪ ವೇಗವಾಗಿ ಅಥವಾ ಸ್ವಲ್ಪ ತ್ವರಿತವಾಗಿ ಅಟೆಂಡ್ ಮಾಡ್ತಾರೆ. ಅಲ್ಲಿ ಕೂಡ ನಿಮಗೆ ಖಾತಾ ಸಿಕ್ಬಿಡುತ್ತೆ, ತೊಗೊಳ್ಳೋದಿಲ್ಲ. ಸರ್ ಹಿಂಗಿದೆ ಸಮಸ್ಯೆ, ನೀವು ಇನ್ನೊಂದು ಸಲ ಅಪ್ಲೋಡ್ ಮಾಡಿ, ನಾವು ಮಾಡ್ತೀವಿ. ಮತ್ತೊಂದು ಸಮಸ್ಯೆ ಇಲ್ಲಿ ಏನಾಗ್ತಿದೆ ಗೊತ್ತಾ ಸರ್? ನೀವು ಹೇಳಿದ್ರಿ, ಇದು ದ ಮೂಮೆಂಟ್ ಯು ಗೋ ಟು ARO ಆಫೀಸ್, ಅಂದರೆ ARO ಸರ್ವರ್ಗೆ ಹೋದರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಒಂದು ಸಲ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನಿಕ್ ಸೆಂಟರ್ ಅಥವಾ ಏನು ನೀವು ಕಂಪ್ಯೂಟರ್ ಸೆಂಟರ್ ಅಲ್ಲೇ ಖಾತಾ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂತ ನೀವು ಒಂದು ತಿಂಗಳ ಮುಂಚೆ ಹೇಳಿದ್ರಿ. ಅದು ಆಗ್ತಾಯಿದೆ. ಅದು ಯಾರಿಗಾಗ್ತಾಯಿದೆ? ಖಾತಾ ಬದಲಾವಣೆ ಇಲ್ಲದಿದ್ದರೆ, ಅಂದರೆ ಇವಾಗ ನನ್ನ ಹೆಸರಲ್ಲಿ ಖಾತಾ ಇರುತ್ತೆ, ತಿರ್ಗಿ ನನ್ನ ಹೆಸರಿಗೆ ಈ ಖಾತಾ ಬೇಕು, ಅಲ್ಲಿ ನಿಜವಾಗ್ಲೂ ಏನೂ ತೊಂದರೆ ಆಗ್ತಾ ಇಲ್ಲ. 1-2 ರಿಂದ 3 ದಿವಸದಲ್ಲಿ ಖಾತಾ ಸಿಕ್ಕತ್ತೆ. ಎಸ್, ಇಲ್ಲಿ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ, ನಾನು ನಮ್ಮ ತಾಯಿ ಸತ್ತು 10 ವರ್ಷ ಆಗಿದೆ ಅಥವಾ 20 ವರ್ಷ ಆಗಿದೆ, ಅವ್ರ ಹೆಸರಲ್ಲೇ ಖಾತಾ ಇರುತ್ತೆ. ನಾನು ಈ ಜೀವನದಲ್ಲಿ ನನ್ನ ಮನೆ ಮಾರಲ್ಲ ಅಥವಾ ಮನೆ ಮಾರುವಂಥ ಅವಕಾಶ ಇಲ್ಲ ಅಂತ ಅನ್ಕೋತೀನಿ. ನೀವು ನನಗೇನಂತೀರಾ, ನೀವು 30 ದಿನದಲ್ಲಿ ಖಾತಾ ಮಾಡಿಸ್ಕೊಂಡ್ಬಿಡ್ಬೇಕು, 90 ದಿನದಲ್ಲಿ ಖಾತಾ ಮಾಡಿಸ್ಕೊಂಡ್ಬಿಡ್ಬೇಕು. ಆಯ್ತಪ್ಪ, ಮಾಡಿಸ್ಕೊಂಬಿಡೋಣ, ಈ ಸಲ ಮಾಡಿಸ್ಕೊಂಬಿಡೋಣ. ಹೋಗ್ತೀನಿ, ತಾಯಿ ಸತ್ತೋಗಿದೆ ಅಂದರೆ ಅವ್ರಿಗೆ ಈ ಸರ್ಟಿಫಿಕೇಟ್ ತೊಗೊಂಬಾ, ಈ ಸರ್ಟಿಫಿಕೇಟ್ ತೊಗೊಂಡ್ಬಾ. ಇದು ಎಲ್ಲಿಗೆ ಹೋಗುತ್ತೆ ಸ್ವಾಮಿ? ಇನ್ನೊಂದು ಕಡೆ ಏನಾಗುತ್ತೆ, ಸೈಟ್ ಮುಂದೆ ಫೋಟೋ ತೊಗೊಳ್ಬೇಕು. ಇದೊಂದು ಕರ್ಮಕಾಂಡ. ಇದು ಬೆಂಗಳೂರಿಗೆ ಸದ್ಯಕ್ಕೆ ನೀವು ಕೇಳ್ತಾ ಇಲ್ಲ, ಅದರ್ ದೆನ್ ಬ್ಯಾಂಗ್ಳೂರು, ಅಂದರೆ ಅದರ್ ದೆನ್ RDPR ಖಾತಾಗಳಲ್ಲಿ. ಈಗ ಮೈಸೂರಲ್ಲಿ ಇವತ್ತು ರಿಯಲ್ ಎಸ್ಟೇಟ್ ಕಂಪ್ಲೀಟ್ ಕುಸಿದು ಬಿದ್ದಿದೆ.
ಯಾವುದು ಸೈಟ್ ತೊಗೊಳ್ತಾ ಇಲ್ಲ, ಯಾರೂ ಮಾರೋಕ್ಕಾಗ್ತಾ ಇಲ್ಲ. ಯಾಕಂದರೆ ಈಗ ಮೈಸೂರಲ್ಲಿ ಒಂದು ಸೈಟ್ ಇದೆ. ಮೈಸೂರು ಸೈಟ್ಗೆ ಈ ಖಾತಾ ಎಲ್ಲಿ ಅಪ್ಲೋಡ್ ಮಾಡಬೇಕು, ಯಾವಾಗ ಅಪ್ಲೋಡ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಹುಡುಕಿ ಸುಸ್ತಾಗ್ಬಿಟ್ಟೆ. ಕೊನೆಯದಾಗಿ ಏನಾಯಿತು, ಇದು ಮ್ಯಾನ್ಯುಲ್ ಆಗಿ ಯಾವುದೋ ಒಂದು ಅಪ್ಲಿಕೇಶನ್ ಕೊಡ್ತಾರಂತೆ. ಆ ಅಪ್ಲಿಕೇಶನಲ್ಲಿ ನೀವು ಹೇಳ್ತಾ ಇರ್ಬೋದು, ಇದೇನಪ್ಪ BBMPಯಿಂದ ಮೈಸೂರಿಗೆ ಹೋದ ಅಂತ. ಬರ್ತೀನಿ, BBMPಗೂ ಬರ್ತೀನಿ. ಇವತ್ತಿನ ದಿನ ನಾನು ನಿಜವಾಗ್ಲೂ ನನಗೆ ತಾಳ್ಮೆ ಕಳೆದುಕೊಂಡಿದ್ದೀನಿ ಅಂತಲೇ ಹೇಳಬೇಕು. ಯಾಕಂದರೆ ನಾವು ಪ್ರತಿ ಸಲ ಈ ಖಾತದ ಗೊಂದಲಗಳು ಇಟ್ಕೊಂಡು ಜನ ಬಂದಾಗ, ಇಲ್ಲ ಸರ್ಕಾರ ಒಳ್ಳೇದು ಮಾಡ್ತಾಯಿದೆ, ಕೃಷ್ಣ ಬೈರೇಗೌಡರಿಗೆ ವಿಷನ್ ಇದೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ವಿಷನ್ ಇದೆ, ಅವ್ರಿಗೆ ಜನಗಳ ಕಷ್ಟ ಗೊತ್ತು, ಅವ್ರು ಮಾಡ್ತಾ ಇರೋದು ಒಂದು 3 ತಿಂಗಳು ಸಹಿಸ್ಕೊಳ್ಳಿ, 6 ತಿಂಗಳು ಸಹಿಸ್ಕೊಳ್ಳಿ. ಬಟ್ ಪ್ರಾಬ್ಲಮ್ ಸಾಲ್ವ್ ಆಗುವ ಸೂಚನೆಗಳೇ ಇಲ್ಲ. ಇಲ್ಲಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಪ್ರಜಾವಾಣಿ ಪೇಪರಲ್ಲಿ, ನಾಳೆ ಸಿಕ್ಬಿಡ್ತು, ಏನೂ ಆಗ್ತಾ ಇಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ಕಮ್ ಬ್ಯಾಕ್ ಟು ಮೈಸೂರು. ಈಗ ಮೈಸೂರಲ್ಲಿ ಒಂದು ಸೈಟ್ ಇದೆ. ಮೈಸೂರು ಹತ್ರ ಇನ್ನು ಉತ್ತರ ಕರ್ನಾಟಕ ರಾಯಚೂರಲ್ಲಿ ದಿನ ನನಗೆ ಫೋನ್ ಕರೆಗಳು ಬರ್ತಾ ಇದೆ. ಅಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಐಡಿಯಾ ಇಲ್ಲ. ಯಾರೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಸೈಟ್ ಕೊಟ್ಟಿರ್ತಾನೆ, ಒಂದು ಗಿಫ್ಟ್ ಡೀಡ್ ಮಾಡಿರ್ತಾನೆ, 25 ವರ್ಷ ಮುಂಚೆ ಸತ್ತೋಗಿರ್ತಾನೆ, ಅವನೊಂದು ಖಾತಾ ಮಾಡಿಸ್ಕೊಳಕ್ಕೆ ಹೋಗ್ತಾನೆ. ಎಲ್ಲಿಂದ ಖಾತಾ ಮಾಡಿಸ್ಕೊಳಕ್ಕಾಗತ್ತೆ? ಖಾತಾ ಮಾಡಿಸ್ಕೊಳಕ್ಕೆ ಹೋದರೆ 108 ಕ್ವಶನ್ಗಳು. ಇನ್ನೊಂದು ಸ್ವಾಮಿ, ದಯವಿಟ್ಟು ನಿಮ್ಮ BBMP ಅಧಿಕಾರಿಗಳಿಗಾಗಲಿ, AROಗಳಿಗಾಗಲಿ ಅಥವಾ ROಗಳಿಗೆ ಹೇಳಿ, ಖಾತಾ ಈಸ್ ನಾಟ್ ಎ ಟೈಟಲ್ ಡೀಡ್, ಇಟ್ಸ್ ಎ ಜಸ್ಟ್ ರೆವಿನ್ಯೂ ಡಾಕ್ಯುಮೆಂಟ್. ಕಲೆಕ್ಟ್ ದ ಟ್ಯಾಕ್ಸ್. ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗಿದೆ. ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಸಿಸ್ಟಮ್ ತರ್ತಾ ಇದ್ದೀರಾ, ಅದರಿಂದ ಜನಗಳಿಗೂ ಅನುಕೂಲ ಆಗತ್ತೆ ಅಂತ ನೀವು ನಂಬಿದ್ದೀರಾ, ಅದಕ್ಕೊಂದು ಸಿಸ್ಟಮ್ ಮಾಡಿದ್ದೀರಾ, ಒಪ್ಕೊಳ್ಳೋಣ. ಇವಾಗ ನಾವು ಮೈಸೂರು ಸಮಸ್ಯೆಗೆ ಮಾತಾಡ್ತಾ ಇದ್ದೆ. ಮೈಸೂರಲ್ಲಿ ಇವತ್ತೊಂದು ಸೈಟ್ ತೊಗೊಂಡಿದ್ದೀವಿ. ಆ ಸೈಟನ್ನ ಇವತ್ತು ಅವನೇನಂತಾನೆ, ಸೈಟ್ ಮುಂದೆ ನಿಂತ್ಕೊಂಡಿರೋ ಫೋಟೋ ಬೇಕು ಅಂತಾನೆ. ಇಲ್ಲಿ ಇವಳು ಮಲಗಿದ್ದಾಳೆ, 20 ವರ್ಷದಿಂದ ಕಾಲು ಮುರಿದು 10 ವರ್ಷದಿಂದ ಕಾಲು ಮುರ್ಕೊಂಡು ಬಿದ್ದಿದ್ದಾಳೆ. ಆ ಅಮ್ಮ ಹೆಂಗೆ ಹೋಗೋಕ್ಕಾಗತ್ತೆ ಮೈಸೂರಲ್ಲಿ? ಇದೇನೋ ಪ್ರಾಕ್ಟಿಕಲ್ ಸಮಸ್ಯೆಗಳು ತಮಗೆ ಗೊತ್ತಿದೆಯಾ? ಸೈಟ್ ಮುಂದೆ ಫೋಟೋ ಇರಬೇಕು. ಇವತ್ತಿನ ದಿನ ಯಾವುದೋ ಚಿತ್ರಗಳು, ಯಾವುದೋ ಲಂಡನ್ಲಿರೋ ಶೂಟಿಂಗ್ ಒಂದು ಗ್ರೀನ್ ಮ್ಯಾಟ್ ಹಾಕಿ ಮಾಡ್ತಾರೆ. ಅದಕ್ಕೇನಂತ ನಲ್ಲಿರೋ ಕೂತ್ಕೊಂಡಿರೋ ಒಬ್ಬ ಏಜೆಂಟು, ಸರ್ ಆ ಫೋಟೋ 2 ಫೋಟೋ ಕಳಿಸಿ ಸರ್, ಸೈಟ್ದು ಒಂದು ಫೋಟೋ, ನಿಮ್ದು ಯಾರ್ದು ಓನರ್ ಫೋಟೋ, ನಾನು ಹಂಗೆ ಸೈಟ್ ಮುಂದೆ ಅಡ್ಜಸ್ಟ್ ಮಾಡಿ ಕೊಡ್ತೀನಿ. ಅದಕ್ಕೆಷ್ಟು 5,000 ರೂಪಾಯಿ ಕೊಡಬೇಕು. ಆಮೇಲೆ ಇನ್ನೊಂದು ಸಲ ಮೈಸೂರಿಗೆ ಬರಬೇಡಿ ಸರ್, ಇನ್ನೊಂದು 5,000 ಕೊಟ್ಟೋಗಿ. 10,000 ಕೊಟ್ಟರೆ ಯಾವ ಫೋಟೋ ಬೇಡ, ಏನೂ ಬೇಡ. ನೀವು ಕೇಳ್ಬೋದು, ಯಾಕೆ ಏಜೆಂಟ್ ಹತ್ರ ಹೋಗ್ತೀರಾ? ಮತ್ತು ಏನು ಮಾಡೋಣ ಸ್ವಾಮಿ? ಇಲ್ಲಿ ಪೇಷಂಟ್ ಆಗಿರೋ ಸೈಟ್ ಓನರು ಅಲ್ಲಿ ಸೈಟ್ ಮಾರಬೇಕು ಅಥವಾ ಸೈಟ್ಗೊಂದು ಖಾತಾ ಮಾಡಿಸ್ಬೇಕು. ಜನ ಏನು ಮಾಡಬೇಕು ಹೇಳಿ? ಇಲ್ಲಿ ಇನ್ನೊಂದು ಕಡೆ ಮಗಳು ಸತ್ತೋಗಿದ್ದಾಳೆ, ತಾಯಿ ಅಮೆರಿಕಾದಲ್ಲಿದ್ದಾಳೆ. NRI ಖಾತಾ ನೋಡ್ಕೊಳ್ಳಿ ಅಂತ ಕಣ್ಣು ಹಿಂಗಂತದೆ. ಏನು NRI ಖಾತಾ? ಅವನು ಅಲ್ಲಿ ನಮ್ಗೆ 20 ವರ್ಷ ದುಡಿತಾ ಇರ್ತಾನೆ. ಅಲ್ಲೂ ಮಗಳ ಅಳಿಯಾನೋ ಯಾರೋ 20 ವರ್ಷ 20 ಅವರ್ 10 ಅವರ್ ದುಡಿತಾ ಇರ್ತಾನೆ. ಈ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಅಲ್ಲೆಲ್ಲ ಹೋಗಿರ್ತಾರೆ. ಇಲ್ಲಿ ನಾವೆಂಗೆ 10 ಅವರ್ 12 ಅವರ್ ದುಡಿತೀವೋ ಅವರು 12 ಅವರ್ ದುಡಿತಾರೆ. ಅಲ್ಲಿರುವ ಕಥೆಗಳು ಕೇಳಿದ್ರೆ ಕರ್ಮಕಾಂಡ ಆಗುತ್ತೆ. ಇಲ್ಲಾದರೂ ಪಕ್ಕದಲ್ಲಿ ಹೋಗಿ ಒಂದು ಡೋಲೋ ಮಾತ್ರ ತಗೊಂಡು ಜ್ವರಕ್ಕೆ ಮಲ್ಕೋಬೋದು. ಅಲ್ಲಿ ಒಂದು ಡೋಲೋ ಮಾತ್ರ ತಗೋಬೇಕಂದ್ರೆ 20 ಕಿಲೋಮೀಟ್ರ್ ಹೋಗ್ಬೇಕಂತೆ. ಆ ದೂರದ ಬೆಟ್ಟಗ ನುಣ್ಣಿಗೆ. ಅದು ಬಿಡಿ. ಈಗ ಮಗಳು ಸತ್ತಿದ್ದಾಳೆ, ತಾಯಿಗೆ ಖಾತಾ ಆಗಬೇಕು. ಮಗಳು ಸತ್ತಿದ್ದಾಳೆ, ಮಗಳು ಮದುವೆ ಆಗಿಲ್ಲ ಅಂತ ಗ್ಯಾರಂಟಿ ಏನು? ಆಮೇಲೆ ಇನ್ನೊಬ್ಬ ಮಗಳದ್ದು NOC ಕೊಟ್ಟಿದ್ದೀವಿ ಸ್ವಾಮಿ, ಅಫಿಡವಿಟ್ ತಗೊಳ್ಳಿ. ಇಲ್ಲ ಅದಕ್ಕೆ ಫ್ಯಾಮಿಲಿ ಟ್ರೀ ಬೇಕು. ಎಲ್ಲಿಂದ ಬರ್ತದೆ ಸ್ವಾಮಿ ಫ್ಯಾಮಿಲಿ ಟ್ರೀ? ಮಗಳು ಅಮೆರಿಕಾದಲ್ಲಿ ಕೂತಿದ್ದಾಳೆ, ತಾಯಿ ಅಲ್ಲಿ ಕೂತಿದ್ದಾಳೆ 6 ತಿಂಗಳಿಂದ. ಎಲ್ಲಿಂದ ಫ್ಯಾಮಿಲಿ ಟ್ರೀ ಮಾಡಿಸೋಣ? ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಫ್ಯಾಮಿಲಿ ಟ್ರೀ ಲಾಗಿನ್ ಆಗಲ್ಲ. ಫ್ಯಾಮಿಲಿ ಟ್ರೀ ಮಾಡಿಸಿ. ತಿರ್ಗಾ ಹೇಳ್ತಾ ಇದ್ದೀವಿ, ಓಕೆ ಈ ಖಾತಾ ನೀವು ಕೊಟ್ಬಿಟ್ಟಿದ್ದನ್ನು ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತ ಏನಾದ್ರು ಹೇಳ್ತಾ ಇದ್ದೀರಾ? ಇಲ್ಲ. ಯಾರಾದರೂ ಅಬ್ಜೆಕ್ಷನ್ ಹಾಕಿದ್ರೆ ಕೇಳಿ, ಅಥವಾ ನಿಮ್ಗೊಂದು ಅನುಮಾನಾಸ್ಪದ ಬಂದರೆ ಕೇಳಿ. ಇಲ್ಲ ದಯವಿಟ್ಟು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡಿ, ಈ ಖಾತಾ ಮಾಡೋದಕ್ಕೆ ಸಹಾಯಕರು ಬೇಕಾಗಿದ್ದಾರೆ, ಯಾರಾದರೂ ನುರಿತ ಕಾನೂನಿನಲ್ಲಿ ಗೊತ್ತಿರೋರೆಲ್ಲ ಮಾಡಿದ್ರೆ ಸಹಾಯ ಮಾಡ್ಕೊಳ್ಳಿ, ಒಂದು ಟೀಮ್ ಕಟ್ಕೊಳ್ಳಿ. ಕೃಷ್ಣ ಬೈರೇಗೌಡ್ರೆ, ಪ್ರಿಯಾಂಕಾ ಖರ್ಗೆ ಅವರ RDPR ಖಾತಾ ಇರ್ಬೋದು, ಈ ಖಾತಾ ಇರ್ಬೋದು, ಇದು ಸಮಸ್ಯೆ ದಿನೇ ಉಲ್ಪಣ ಆಗ್ತಾನೇ ಇದೆ. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಕೇಸ್ ಬೈ ಕೇಸ್ ನಿಮ್ಗೆ ಹೇಳ್ಬೋದು. ಒಂದು ಕೇಸು NRI ಕೇಸು, ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡಲ್ಲಿ ಮಾಡ್ಬೋದು ಅಂತ ತಾವು ಹೇಳ್ತೀರಾ. ಅಲ್ಲಿ ಕಣ್ಣು ಹಿಂಗೆ ಹೋಗ್ತದೆ, ಈ ಕಡೆ ಹೋಗ್ತದೆ, ಆ ಕಡೆ ಹೋಗ್ತದೆ. ಯಾಕಂದರೆ NRIಗಳಲ್ವಾ? ನೀವು ಕೇಳ್ಬೋದು ಬ್ರೋಕರ್ ಹತ್ರ, ಯಾಕೆ ಬ್ರೋಕರ್ ಹತ್ರ ಹೋಗ್ತೀವಿ? ಎಲ್ಲಿ ಹೋಗೋಣ ಸ್ವಾಮಿ? ಇವತ್ತು ನಾನು 30 ವರ್ಷ ನಾನು ಲೀಗಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನನಗೆ ಆಗ್ತಾಯಿಲ್ಲ ಏನು ಸೊಲ್ಯೂಷನ್ ಕೊಡಬೇಕು ಅಂತ. ಎಷ್ಟು ಸಲ ಅಂತ ಕೋಪ ಮಾಡ್ಕೊಳ್ಳೋದು, ಎಷ್ಟು ಸಲ ಅಂತ ಹೋಗೋದು, ಎಷ್ಟು ಸಲ ಅಂತ ನಮ್ಮ ಕೊಲಿಗಳ ಮೂಲಕ ನಾವು ಮಾಡಿಸ್ಕೊಡಿ ಅಂತ ಕೇಳೋದು. ವಿ ಆರ್ ಚಾರ್ಜಿಂಗ್ ಹಾರ್ಡ್ಲಿ 550 rupees, 350 rupees to 550 rupees ಒನ್ ಈ ಖಾತಾ. ಅದರಲ್ಲಿ 250 ರೂಪಾಯಿ EC ಕೊಡಬೇಕು, 45 ರೂಪಾಯಿ 50 ರೂಪಾಯಿ ಬೆಂಗಳೂರಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೊಡಬೇಕು, 200 ರೂಪಾಯಿ ನಮ್ಮ ಚಾರ್ಜಸ್ ಅಂತ ನಮ್ಮ ಆಫೀಸಲ್ಲಿ ಮಾಡಿಕೊಡ್ತಾ ಇದ್ದೀವಿ. ನಾವು ಎಷ್ಟು ಸಲ ಅಂತ ಪೆಟ್ರೋಲ್ ಖರ್ಚು ಹಾಕೊಂಡು ಹೋಗೋಣ? ಒಂದು ಈ ಖಾತಾಗೆ ಮುಂಚೆ ಅಂದರೆ ಒಂದು 6 ತಿಂಗಳು 5 ತಿಂಗಳು ಮುಂಚೆ ನಾವು ಸೇಲ್ ಡೀಡ್ ಮಾಡಿಸ್ಕೊಂಡಿರ್ತೀವಿ, ನಮ್ಮ ಹೆಸರು ಖಾತಾ ಆಗಿರುತ್ತೆ, ಮ್ಯಾನ್ಯುವಲ್ ಖಾತಾ ಆಗಿರುತ್ತೆ. ನಾವೇನು ಮಾಡಬೇಕು? ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಖಾತಾ ಟ್ರಾನ್ಸ್ಫರ್ ಅಲ್ಲ, ನಮ್ಮದು ಖಾತಾ ಇದೆ ಅಂತ ಹಾಕಬೇಕು. ಆ ಥರ ಹಾಕಿದ್ರೆ ಅದೇನೋ ಮಿಸ್ಸಿಂಗ್ ಬುಕ್ಸ್ ಅಂತ ಹೋಗುತ್ತಂತೆ, ಅದು RO ಲಾಗಿನ್ಗೆ ಹೋಗ್ಬಿಡತ್ತಂತೆ. RO ತುಂಬ ಬ್ಯುಸಿ ಇರ್ತಾರಂತೆ, RO ನೋಡಲ್ವಂತೆ, ರಿಜೆಕ್ಟ್ ಆಗುತ್ತಂತೆ, ತಿರ್ಗಿ ನಾವು ಇನ್ನೊಂದು ಸಲ ಅಪ್ಲೈ ಮಾಡಬೇಕಂತೆ. ಎಲ್ಲಿದೆ ಸ್ವಾಮಿ? ಏನಾದರೂ ಒಂದು ಅಕೌಂಟಬಿಲಿಟಿ ಇದೆಯಾ ಈ ರಾಜ್ಯದಲ್ಲಿ? ನಿಜವಾಗ್ಲೂ ಎಷ್ಟು
ಈ ವಯಸ್ಸಿಗೆ ನಾವು ತಾಳ್ಮೆ ಕಳ್ಕೊಬಾರ್ದು. RO ಲಾಗಿನ್ ಹೋಗ್ಬಿಡ್ತದೆ. RO ಲಾಗಿನ್ ಹೋದ್ರೆ ಕ್ಲಿಯರ್ ಮಾಡಲಿ. ದಟ್ ಇಡಿಯಟ್ ಹೂ ಎವರ್ ಇಸ್ ದಟ್ RO ಆರ್ ಎನಿಬಡಿ, ಸಾರಿ ಫಾರ್ ಮೈ ಲ್ಯಾಂಗ್ವೇಜ್, ಅವನಿಗೆ ಖಾತಾ ಕೊಟ್ಟಿದ್ದೀವಿ, ಅವನ ಹೆಸರು ಖಾತಾ ಇದೆ ಆಲ್ರೆಡಿ ಓನರ್ ಹೆಸರಲ್ಲಿ, ಅದು RO ಲಾಗಿನ್ ಹೋಗಿದೆ, ಅವನೊಂದು ಅಪ್ರೂವ್ ಮಾಡಲಿ. ಹಂಗಿಲ್ಲ, ಅದಕ್ಕೊಂದು ಶಾರ್ಟ್ ಕಟ್ ಮೆಥಡು. ಸರ್ ಇನ್ನೊಂದು ಸಲ ಅಪ್ಲೈ ಮಾಡಿಬಿಡಿ ಸರ್, RO ರಿಜೆಕ್ಟ್ ಆಗ್ತದೆ, ನೀವು ಇನ್ನೊಂದು ಸಲ ಅಪ್ಲೈ ಮಾಡಿಬಿಡಿ ಸರ್, ಅಪ್ಲೈ ಮಾಡಿ ಅದಕ್ಕೆ ಕೊಟ್ಬಿಡಿ ಸರ್, ಇದು ಕೊಟ್ಬಿಡಿ. ಇದು ನನಗೆ ಗೊತ್ತಾಗ್ತದಪ್ಪ. ಜನಸಾಮಾನ್ಯರ ಕತೆ ಏನು? ರೋಡು ಬೀದಿ ಅಲಿಬೇಕಾ? ಒಂದು ವಾರ್ಡ್ ನಂಬರ್ 43 ಅಂತ, ವಾರ್ಡ್ ನಂಬರ್ 43 ಗೂಗಲ್ ಲೊಕೇಶನಲ್ಲೂ ಸಿಕ್ಕೋದಿಲ್ಲ. ಅಲ್ಲಿ ಸಿಕ್ಕರೆ ಅಲ್ಲಿಂದ ಮುಂದಕ್ಕೆ ಹೋಗಿ ಅಂತಾರೆ. ಟ್ಯಾಕ್ಸ್ ಪೇ ರೆಸಿಪ್ಟಲ್ಲಿ ಹೆಸರುಗಳು ಚೇಂಜ್ ಆಗಿರಲ್ಲ. ಕೇಳಿದ್ರೆ ಸರ್ ಅದು ಲಿಂಕ್ ಆಗಿಲ್ಲ ಅಂತಾರೆ. ಸ್ವಾಮಿ, ಈ 3 ತಿಂಗಳಿಂದ 6 ತಿಂಗಳಿಂದ ನೀವು ಹೇಳ್ಬೋದು ಈ ದೇಶದಲ್ಲಿ 80 ಕೋಟಿ ಜನರಿಗೆ ಮನೆಯೇ ಇಲ್ಲ, ಜಾಗನೇ ಇಲ್ಲ. ಹೌದು ಸ್ವಾಮಿ, 80 ಕೋಟಿ ಜನರ ಬಗ್ಗೆ. ಅದಕ್ಕೆ ನಾವು ಇಷ್ಟು ದಿನ ಈ ಖಾತಾ ಸಮಸ್ಯೆ ಬಗ್ಗೆ ಜಾಸ್ತಿ ಮಾತಾಡಲಿಲ್ಲ. ಯಾಕಂದರೆ ಈ ದೇಶದಲ್ಲಿ 80 ಕೋಟಿ ಜನ, 80% ಜನ ಮನೆಯೂ ಇಲ್ಲ, 3 ಅಡಿ ಜಾಗನೂ ಇಲ್ಲ. ಆಯಿತು ಸ್ವಾಮಿ, ಯಾರೋ ಒಬ್ಬ ಇಲ್ಲಿ ಇದಾನಲ್ಲ 1 ಕೋಟಿ 2 ಕೋಟಿ ಜನದಲ್ಲಿ ಒಂದು ಸಣ್ಣ ಸೈಟ್ ಇಟ್ಕೊಂಡು ಕೂತಿದ್ದಾನಲ್ಲ, ಅವನೊಂದು ಒಂದು ಲೋನ್ ತೊಗೋಬೇಕು ಅಥವಾ ಒಂದು ಮಾರಬೇಕು. ಎಷ್ಟು ಮದುವೆಗಳು ನಿಂತಿದೆ ಗೊತ್ತಾ ಸ್ವಾಮಿ? ಮೊನ್ನೆ ಒಬ್ಬರು ಹೇಳ್ತಾ ಇದ್ದಾರೆ, ಸರ್ ಎಷ್ಟೊಂದು ಮದುವೆಗಳು ನಿಂತೋಗಿದೆ ಸರ್. ಸಬ್ ರಿಜಿಸ್ಟ್ರಿ ಆಫೀಸಲ್ಲಿ ಏನಂತಾರೆ, ನನಗೆ ಖಾತಾ ತಗೊಂಬನ್ನಿ, ಅಪ್ಲೋಡ್ ಮಾಡ್ಕೊಂಬನ್ನಿ, ಮಾಡ್ತೀನಿ ಅಂತಾರೆ. ಇದಾದ ನಂತರ ಈ ಖಾತಾ ಆದಮೇಲೆ ಈ ಖಾತಾ ಕಾವೇರಿ ವೆಬ್ಸೈಟಲ್ಲಿ ಲಿಂಕ್ ಆಗೋದಿಲ್ಲ. ಅದ್ರದ್ದೊಂದು ದೊಡ್ಡ ಸಮಸ್ಯೆ ಆಯಿತು. ಪ್ರತಿದಿನ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನಾವು ಇದನ್ನೇ ಸಾಲ್ವ್ ಮಾಡ್ತಾಯಿದ್ದೀವಿ. ಇಟ್ ಈಸ್ ನಾಟ್ ಅವರ್ ಕಪ್ ಆಫ್ ಟೀ. ಅಂದರೆ ಈ ಖಾತಾ ಮಾಡ್ಕೊಡೋದು ನನ್ನ ಪ್ರೊಫೆಷನ್ ಅಲ್ಲ, ಬಟ್ ಜನಗಳಿಗೊಂದು ಸಹಾಯ ಆಗಲಿ ಅಂತ ನಾವು ಮಾಡ್ತಾಯಿದ್ದೀವಿ. ಪ್ರತಿದಿನ ಸಮಸ್ಯೆಗಳು. ಈ ಬಿ ಖಾತಾ, ಎ ಖಾತಾ, ಇನ್ನೊಂದು ಆ ನ್ಯೂ ಖಾತಾ ಅಂತೇನೋ ಹಾಕಿದ್ರಿ. ಆ ನ್ಯೂ ಖಾತಾ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಎಲ್ಲ ಟ್ಯಾಕ್ಸ್ ತೊಗೋತೀರಾ, ಎಲ್ಲ ತೊಗೊಳ್ತೀರಾ. ತಗೊಂಡ ಮೇಲೆ ARO ರಿಜೆಕ್ಟೆಡ್ ಅಂತ ಮಾಡ್ತಾನೆ. ಏನಕ್ಕೆ ಅಂದ್ಕೊಂಡ್ರೆ ಅವನಿಗೇನು ಡೈರೆಕ್ಷನ್ಸೇ ಇಲ್ಲ ಸ್ವಾಮಿ. ಸರ್ಕಾರದಿಂದ ಅಂದರೆ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆನ ಅಥವಾ ಕೃಷ್ಣ ಬೈರೇಗೌಡರೆ ತಮ್ಮ ಆಫೀಸಿಂದ ಯಾವುದೇ ಡೈರೆಕ್ಷನ್ಸ್ ಇಲ್ಲ. ಇವಾಗ ಕೇಳಿ, ಯಾವ ಯಾರು ಹಂಗಂದ, ಯಾವ ಯಾರು ಅಂದ? ಡೈರೆಕ್ಷನ್ ಕೊಡ್ರಿ. ಡೈರೆಕ್ಷನ್ ಕೊಟ್ಟರೆ ಮಾಡ್ತಾರೆ. ಅವ್ರಂತಾರೆ ಸರ್ ನನಗೇನು ಗೊತ್ತಿಲ್ಲ, ಇದು ಮಾಡಬೇಕಾ ಮಾಡಬಾರ್ದಾ? ನ್ಯೂ ಖಾತಾ ಅಂದರೆ ಏನು? ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಖಾತಾ ಅಂದರೆ ನೀವು DC ಕನ್ವರ್ಷನ್ನು ಆಗಿರಲ್ಲ, ಪ್ರಾಪರ್ ಅಪ್ರೂವಲ್ಸು ತೊಗೊಂಡಿಲ್ಲ, ರೆವಿನ್ಯೂ ಸೈಟ್ ಪಕ್ಕ ಕಂದಾಯ ನಿವೇಶನ ಅಂದರೆ ನಿಮಗೆಲ್ಲ ಸುಮಾರು ವಿಡಿಯೋಗಳಲ್ಲಿ ನಾವು ಹೇಳಿದ್ದೀವಿ, ಸರ್ಕಾರದ ಯಾವುದೇ ನಿಯಮಗಳನ್ನು ಪಾಲಿಸಿಲ್ಲ, ಅವ್ರಿಗೂ ಒಂದು ಖಾತಾ ಕೊಡ್ತೀವಿ ಅಂತ ನೀವು ಹೇಳಿದ್ದೀರಾ. ಸಂತೋಷ ಸ್ವಾಮಿ, ನಾವು ಸ್ವಾಗತ ಮಾಡಿದ್ವಿ. ಅದಕ್ಕೆ ಡೈರೆಕ್ಷನ್ಸ್ ಕೊಡಬೇಕಲ್ವಾ? ಸಾವಿರಾರು ಜನ ಕಾಯ್ತಾ ಇದ್ದಾರೆ. ಇದ್ರ ಮಧ್ಯೆ ಒಂದು ಪ್ರಜಾವಾಣಿ ಬರುತ್ತೆ, ಇನ್ನು 30 ದಿನದೊಳಗೆ ಬಿ ಖಾತಾ ಮಾಡಿಸ್ಕೋಬೇಕು. ಎಲ್ಲಿ ಮಾಡಿಸ್ಕೊಳ್ಳೋಣ, ಯಾವ ಕಡೆ ಮಾಡಿಸ್ಕೊಳ್ಳೋಣ, ಅದು ಯಾರಿಗೂ ನ್ಯೂಸ್ ಇಲ್ಲ. ನ್ಯೂ ಖಾತಾ ಅಪ್ಲೈ ಮಾಡಿ ಅದೇನಾಗ್ತಿದೆ ಗೊತ್ತಿಲ್ಲ. ಇದ್ರ ಮಧ್ಯೆ ಬಿ ಖಾತಾನ ಎ ಖಾತಾ ಮಾಡ್ತೀವಿ, 5% ಗೈಡೆನ್ಸ್ ವ್ಯಾಲ್ಯೂ ಕೊಡ್ತೀವಿ. ಯಾಕೆ ಸರ್? ಒಂದಾದ್ಮೇಲೆ ಜನಗಳಿಗೆ ಗೊಂದಲ ಬೀಳಿಸ್ತಾನೆ ಇರ್ತೀರ. ಕೈ ಮುಗಿದು ಕೇಳ್ಕೊತೀವಿ, ಎಲ್ಲ ಈ ಖಾತಾ, ಎ ಖಾತಾ, ಬಿ ಖಾತಾ, ರೆವಿನ್ಯೂ ಖಾತಾ, ನೀವೇನು ಖಾತಾ ಕರ್ರಿ, ಎಲ್ಲ ಜನಗಳ ಪರವಾಗಿ ಕೈ ಮುಗಿದು ಕೇಳ್ಕೊತೀವಿ. ದಯವಿಟ್ಟು ಮಂತ್ರಿಗಳಾದ ಕೃಷ್ಣ ಬೈರೇಗೌಡರೆ ಒಂದು ಹೆಲ್ಪ್ ಸೆಂಟರ್ ತೆಗೀರಿ, 24/7 ತೆಗೀರಿ. ದಯವಿಟ್ಟು ಜನಗಳ ಸಮಸ್ಯೆನ ಆಲಿಸಿ, ಎಚ್ಚೆತ್ಕೊಳ್ಳಿ. ನೀವು ಮಾಡ್ತಾ ಇರೋ ಉದ್ದೇಶ ಒಳ್ಳೇದಿರ್ಬೋದು, ಇನ್ನು 6 ತಿಂಗಳಿಗೆ ಇದೆಲ್ಲ ಮರ್ತೋಗ್ಬೋದು. ಡಿಮಾನಿಟೈಸೇಷನ್ನು ಮರ್ತೋಯ್ತು ಸ್ವಾಮಿ. ಇವತ್ತು ಡಿಮಾನಿಟೈಸೇಷನ್ ಆದ ತೊಂದರೆಗಳು ಇವತ್ತು ಮರ್ತಿಲ್ಲ ಜನ. ಅಲ್ಲಿ ಆಗಿರೋ ನಷ್ಟಗಳು, ಅಲ್ಲಿ ಆಗಿರೋ ಬಿಸ್ನೆಸ್ ಲಾಸ್ಗಳು, ಇಟ್ ಇಸ್ ಇರ್ರೆವಕಬಲ್ ಲಾಸ್. ಇವತ್ತು 1 ವರ್ಷ ಆದಮೇಲೆ ಇದೆಲ್ಲ ಸರೋಗ್ಬೋದು. ಆ 1 ವರ್ಷದಲ್ಲಿ ನಡೆದೊಂದು ಕತೆ. ದಯವಿಟ್ಟು ಈ ಸರ್ಕಾರಕ್ಕೆ ಮಾನವೀಯತೆ, ಕೃಷ್ಣ ಬೈರೇಗೌಡರು ಇನ್ನೂ ಜನಗಳ ಕಷ್ಟಗಳನ್ನ ಆಲಿಸ್ತಾರೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಸಹಾಯವಾಣಿ ಓಪನ್ ಮಾಡಿ ಕೂಡಲೇ 24/7 ಅದು ಕೆಲಸ ಮಾಡಲಿ. ಜನಗಳ ಸಮಸ್ಯೆನ ಕೇಳ್ಕೊಳ್ಳಿ. ಏನಾದರೂ ಈ ದಿನ ತಂಡದಿಂದ ತಮಗೆ ಸಹಾಯ ಬೇಕಿದ್ರೆ ದಯವಿಟ್ಟು ಈ ದಿನ ತಂಡವನ್ನು ಸಂಪರ್ಕಿಸಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.